ಸರ್ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಮಾರ್ಕ್ ಎಲ್ಲ ಚೇಂಜಸ್ ಎಲ್ಲ ಮಾಡ್ತಾರೆ. ಮಾಡಿದ್ಮೇಲೆ ಕಾಮೆಡ್ಗೆ ಅಲಾಟ್ಮೆಂಟ್. ಹೌದು, ರೌಂಡ್ 1 ಇದು ಯಾವ ರೀತಿ ಯಾವ ಪ್ರೊಸೆಸ್ ಅಲ್ಲಿ ಅಲಾಟ್ ಮಾಡ್ತಾರೆ? ಓಕೆ, ಈಗ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ. ಆಲ್ವೇಸ್ ಇಟ್ಸ್ ಎ ಸಾಫ್ಟ್ವೇರ್, ಅದು ಮ್ಯಾನ್ಯುಯಲ್ ಆಗಿ ಮಾಡೋಕ್ಕಾಗಲ್ಲ. ನಿನಗಿದು ಅಂತ ಯಾರು ನಾವು ಮಾಡೋಕ್ಕಾಗಲ್ಲ. ಇಟ್ಸ್ ಎ ಸಾಫ್ಟ್ವೇರ್. ಇಟ್ ವಿಲ್ ಸರ್ಚ್ ಫ್ರಮ್ ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3 ಇಂದ ಅಲಾಟ್ ಮಾಡ್ತಾ ಹೋಗುತ್ತೆ. ಇದು ಇಲ್ಲಾಂದ್ರೆ ನೆಕ್ಸ್ಟ್ ಆಪ್ಷನ್, ನೆಕ್ಸ್ಟ್ ಇಲ್ಲಾಂದ್ರೆ ನೆಕ್ಸ್ಟ್ ಪ್ರಿಫರೆನ್ಸ್ ನೋಡಿ ಕೊಡ್ತಾ ಹೋಗುತ್ತೆ. ಸೊ ಅವರವರ ರ್ಯಾಂಕ್ ಅನುಗುಣವಾಗಿ ಅದು ಅಲಾಟ್ ಆಗುತ್ತೆ. ಇಟ್ಸ್ ಎ ಟೋಟಲಿ ಸೆಂಟ್ರಲೈಸ್ಡ್ ಆನ್ಲೈನ್ ಪ್ರೋಸೆಸ್ ಕೌನ್ಸಿಲಿಂಗ್. ಓಕೆ ಸರ್, ಈಗ ಬರೋಣ. ನಾವು ಆಗ್ಲೇ ಅದನ್ನ ಡಿಸ್ಕಷನ್ ತಗೊಂಡ್ವಿ, ಅಂದ್ರೆ ಮೊದಲ ಹಂತ, ಎರಡನೇ ಹಂತ ಅಂತೆಲ್ಲ. ಐ ಥಿಂಕ್ ಈಗ ಅವರಿಗೆ ಸೀಟ್ ಅಲಾಟ್ ಆದ ನಂತರ ಈ ಪ್ರೋಸೆಸ್ ಅಂದ್ರೆ ಮೊದಲ ಹಂತದಲ್ಲಿ ಏನಾಗುತ್ತೆ 2, ಆಮೇಲೆ ನೀವು ಹೇಳ್ದಂಗೆನೆ ಏನು ಅಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ಅದು 4 ಚಾಯ್ಸ್. ಇದನ್ನ ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್. ನಾನು ಇನ್ನೊಮ್ಮೆ ಹೇಳ್ತೀನಿ ಮಕ್ಳೇ ಇದನ್ನ, ಯಾಕಂದ್ರೆ ಈ ಹಂತ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ನಮ್ಮ ಪ್ರೊಫೆಸರ್ ಇದ್ರ ಬಗ್ಗೆ ತುಂಬಾ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಮತ್ತೆ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಬರ್ಕೊಳ್ಳಿ, ಅವ್ರು ಹೇಳೋದನ್ನ ಕೇಳ್ಕೊಳ್ಳಿ. ಈ ಪ್ರೋಸೆಸ್ ಅಲ್ಲೇ ನೀವು ಹೆಚ್ಚಿನವರು ಮಾಡೋದು ಈ ಪ್ರೋಸೆಸ್ ಅಲ್ಲಿ. ಆಮೇಲೆ ಇನ್ನೂ ಒಂದ್ಸಲ ಏನಂದ್ರೆ, ಇದನ್ನ ಒಂದ್ಸರ್ತಿ ನೋಡ್ಬೇಡಿ ವಿಡಿಯೋ, ಪದೇ ನೋಡಿ, ಪದೇ ತಿಳ್ಕೊಳ್ಳಿ. 2ನೇ ಸಾರಿ 3ನೇ ಸಾರಿ ನೋಡಿದಾಗ ಇನ್ನೂ ಕ್ಲಾರಿಟಿ ಗೊತ್ತಾಗುತ್ತೆ. ಯಾವುದೇ ಮಿಸ್ಟೇಕ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ ಸರ್. ಅದ್ರ ಬಗ್ಗೆ ಹಾಗಾಗಿ ನೀವು ಇದೆ ಹಂತದ್ದು ಮತ್ತೆ ನೀವು ಹೇಳ್ದಂಗೆ ಅಕ್ಸೆಪ್ಟ್ ಅಂಡ್ ಫ್ರೀಸ್ 4 ಚಾಯ್ಸಸ್ ಉದಾಹರಣೆ ಸಹಿತ ಹೇಳ್ಬಿಡ್ತೀವಿ. ಎಸ್ ಸರ್, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆದ ಕಾರಣ ಸ್ವಲ್ಪ ಟೈಮ್ ತಗೊಂಡ್ರು ಚಿಂತೆ ಇಲ್ಲ, ಆಗ್ಲಿ ಪರವಾಗಿಲ್ಲ. ಈಗ ಮೊದಲನೇದಾಗಿ ಚಾಯ್ಸ್ 1 ಅಕ್ಸೆಪ್ಟ್ ಅಂಡ್ ಫ್ರೀಸ್. ಅಂದ್ರೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜು, ಅಲಾಟ್ ಆಗಿರ್ತಕ್ಕಂಥ ಕೋರ್ಸು ಎರಡು ನನಗೆ ಓಕೆ, ಐ ಆಮ್ ಸ್ಯಾಟಿಸ್ಫೈಡ್, ಸೊ ಅಕ್ಸೆಪ್ಟ್ ಅಂಡ್ ಫ್ರೀಸ್. ಅಲ್ಲಿಗೆ ಆ ಪ್ರೋಸೆಸ್ ಮುಗಿದಿತ್ತು. ಎರಡನೇದಾಗಿ ಅಲಾಟ್ ಆಗಿದೆ, ಅಲಾಟ್ ಆಗಿರೋ ಕೋರ್ಸ್ ಓಕೆ, ಕಾಲೇಜ್ ಬೇಡ, ಅಥವಾ ಅಲಾಟ್ ಆಗಿರೋ ಕಾಲೇಜ್ ಓಕೆ, ಕೋರ್ಸ್ ಬೇಡ, ಇನ್ನೂ ಒಂದು ಸ್ವಲ್ಪ ನೋಡೋಣ. ಫಾರ್ ಎಕ್ಸಾಂಪಲ್, ನೀವೊಂದು 100 ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದ್ದೀರಾ, 17 ಸಿಕ್ಕಿದೆ, ಇನ್ನು 16, 15, 14, 13 ಅಲ್ಲಿ ಏನಾದರೂ ಸಿಗುತ್ತಾ ಅಂತ ಒಂದು ಆಶಾಭಾವನೆ ಇದ್ರೆ ನಿಮಗಿನ್ನೂ ನೆಕ್ಸ್ಟಿನ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆವಾಗ ನೀವೇನು ಮಾಡ್ಬೋದು, ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬಟ್ ಅಟ್ ದ ಸೇಮ್ ಟೈಮ್ ಫ್ರೀಸ್ ಮಾಡಿ ನಾನು ರಿಪೋರ್ಟ್ ಮಾಡಲ್ಲ, ಇನ್ನೂ ಒಂದು ರೌಂಡಿಗೆ ವೆಯ್ಟ್ ಮಾಡ್ತೀನಿ ಅನ್ನೋದಾದ್ರೆ ಗೋ ಫಾರ್ ಅಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ದೆನ್ ಗೋ ಫಾರ್ ಚಾಯ್ಸ್ 2. ಆಗ ಮಾತ್ರ ನೀವು ಚಾಯ್ಸ್ 2 ಹೋಗ್ಬೇಕು. ಇಲ್ಲಾಂದ್ರೆ ಇಫ್ ಯು ಆರ್ ಓಕೆ, ಗೋ ಫಾರ್ ಚಾಯ್ಸ್ 1. ಇನ್ನು 3ನೇದಾಗಿ ಏನಾಗುತ್ತಂದ್ರೆ, ನಾನು ಹೇಳಿದಾಗ 100 ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರ, ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ 49ನೇದು ಸರಿ ಯಾರೋ ಹೇಳಿದ್ರು ಅದು ಚೆನ್ನಾಗಿದೆ ಅಂತ ಹಾಕಿಬಿಟ್ಟೆ. ಲಾಕ್ ಮಾಡಿದ್ಮೇಲೆ ಗೊತ್ತಾಯಿತು ನಾನು ಅದನ್ನು ಹಾಕಬಾರ್ದಾಗಿತ್ತು ಅಂತ. ಆದರೆ ಅದು ಕರೆಕ್ಟಾಗಿ ಅದೇ ಅಲಾಟ್ ಆಗಿಬಿಟ್ಟಿದೆ, ನನಗೆ ಅದು ಇಷ್ಟ ಇಲ್ಲ, ಆ ಕೋರ್ಸು ಅಥವಾ ಆ ಕಾಲೇಜು ನನಗೆ ಇಷ್ಟ ಇಲ್ಲ. ಅದಕ್ಕೊಂದು ಏನಾದರೂ ಸೊಲ್ಯೂಷನ್ ಇದೆಯಾ? ಖಂಡಿತ ಇದೆ. ನೀವು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಕೊಟ್ಟರೆ ಮುಂದಿನ ರೌಂಡಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಅನ್ನು ಡಿಲೀಟ್ ಮಾಡಿಬಿಡುತ್ತೆ ಸಾಫ್ಟ್ವೇರ್. ಆ 49ನೇದು ಅಂತ ಹೇಳಿದ್ನಲ್ಲ ಉದಾಹರಣೆಗೆ, ಅದನ್ನ ಡಿಲೀಟ್ ಮಾಡಿಬಿಡುತ್ತೆ. ಸೊ ಅದನ್ನ ನಿಮಗೆ ಭಾಗವಹಿಸಕ್ಕೆ ಅದನ್ನ ತೆಗೆದು ಬಿಡ್ತಾರೆ. ಆಮೇಲೆ ಉಳಿದಿದ್ರಲ್ಲೇ ಮತ್ತೆ ಯಾವುದಿದ್ರೆ ಅದು ನಿಮಗೆ ಕೊಡ್ತಾರೆ. ಸೊ ಅದನ್ನ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತೀವಿ. ಅಂದ್ರೆ ಪರ್ಟಿಕ್ಯುಲರ್ಲಿ ಅದು ಮಾತ್ರ ಬೇಡ ಅಂತ ಅರ್ಥ. ನೀವೇನಾದ್ರೂ 4ನೇದು ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ, ವೆರಿ ಡೇಂಜರಸ್. ಏನಂದ್ರೆ 4ನೇದು ಒತ್ತಿ ಬಿಟ್ರೆ ರಿಜೆಕ್ಟ್ ಅಂಡ್ ವಿತ್ಡ್ರಾ ಅಂದ್ರೆ ನಾನು ಈ ಸಿಸ್ಟಮ್ ಇಂದನೇ ಹೊರಗೆ ಬರ್ತೀನಿ, ನನಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ. ಒಂದ್ಸಲ ನೀವು ಆ ಬಟನ್ ಒತ್ತಿ ಹೊರಗಡೆ ಬಂದ ಮೇಲೆ ರಿಗ್ರೆಟ್ ಆಗಿ ಎಲ್ಲ ನಾನು ತಪ್ಪಾಗಿ ಒತ್ಬಿಟ್ಟೆ, ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದಾ? ಖಂಡಿತವಾಗಿಲ್ಲ. ಯಾವುದೇ ಕಾರಣಕ್ಕೂ ಸಬ್ಸಿಕ್ವೆಂಟ್ ಯಾವುದೇ ರೌಂಡ್ಸ್ಗೂ ನಿಮ್ಗೆ ಎಲಿಜಿಬಿಲಿಟಿ ಇರೋಲ್ಲ. ಅವನಿಗೆ ಕಾಮೆಡ್ ಕೈಯಿಂದನೇ ಔಟ್, ನೀವು ಬಂದು ಬೇರೆ ದಾರಿ ನೋಡ್ಕೋಬೇಕಾಗುತ್ತೆ. ಆದ ಕಾರಣ ನನ್ನ ಒಂದು ಸಜೆಷನ್ ಏನಂದ್ರೆ, ಆದಷ್ಟು ಚಾಯ್ಸ್ 4 ಒತ್ತಲೇಬೇಡಿ. ನಿಮಗೆ ಇಲ್ಲ, ನಾನು ಬೈ ಚಾನ್ಸ್ ನನಗೆ ಇಂಟ್ರೆಸ್ಟೇ ಇಲ್ಲ, ಏನೋ ಮಾಡಿಬಿಟ್ಟಿದ್ದೀನಿ ಆಪ್ಷನ್ ಎಂಟ್ರಿ, ನನಗೆ ಇಂಜಿನಿಯರಿಂಗ್ ಬೇಡ ಅನ್ನೋರು ಮಾತ್ರ ಇದನ್ನು ಓದಬೇಕು. ಅದು ಬಿಟ್ಟರೆ ಆಲ್ವೇಸ್ ಟ್ರೈ ಟು ಸೆಟಲ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್, ಅಕ್ಸೆಪ್ಟ್ ಅಂಡ್ ಫ್ರೀಸ್, ಅಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಷ್ಟೇ.